ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಎಲ್ಲರಿಗೆ ಇಷ್ಟವಾದಂತಹ ಆರೋಗ್ಯಕರವಾದಂತಹ ಪ್ರೋಟೀನು ಮತ್ತು ವಿಟಮಿನ್ಸ್ ಇಂದ ತುಂಬಿರುವಂತಹ ಡ್ರೈ ಫ್ರೂಟ್ ಲಡ್ಡು ರೆಸಿಪಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಬಟ್ ತುಪ್ಪ ಒಂದು 2 ಸ್ಪೂನ್ ನಾನು ಯೂಸ್ ಮಾಡಿದ್ದೀನಿ. ಅದು ಯೂಸ್ ಮಾಡಿದರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಸೊ 2 ಸ್ಪೂನ್ ತುಪ್ಪ ಯೂಸ್ ಮಾಡಿ. ಇದರಲ್ಲಿ ನಾನು ಬಾದಾಮಿ, ಗೋಡಂಬಿ, ವಾಲ್ನಟ್ಸು ಮತ್ತು ಖರ್ಜೂರ ಇಷ್ಟನ್ನು ಯೂಸ್ ಮಾಡಿದ್ದೀನಿ. 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಆದರೆ ಈ ಲಡ್ಡು ಸಾಧಾರಣ ನಾವು 1 ವರ್ಷದಿಂದ ತಿಂತಾ ಇದ್ದೀವಿ ಫ್ರೆಂಡ್ಸ್. 1 ವರ್ಷದಿಂದ ನಮ್ಮದು ಬಾಡಿನಲ್ಲಿ ಎಷ್ಟು ಒಂಥರ ಉಲ್ಲಾಸ ಇರುತ್ತೆ. ನನಗೆ ಈಗ 70 ಇಯರ್ಸ್, 70 ವರ್ಷ. ಬಟ್ ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೀಗೆ ರೆಸಿಪಿಗಳನ್ನು ಕೂಡ ಹಾಕುವಷ್ಟು ಒಂಥರ ಶಕ್ತಿ ಇದೆ. ಅದರಿಂದ ನಾನು ನಿಮ್ಗೆಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ಈ ಲಾಡು ತಿನ್ನಿ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ನಾವೇನು ಮಾಡ್ತೀವಿ ಅಂದರೆ ದಿವ್ಸಕ್ಕೆ 1 ತಿಂದ್ಬಿಟ್ಟು 1 ಗ್ಲಾಸ್ ಹಾಲು ಕೊಡ್ತೀವಿ. ಇದೇ ಮಾಡಿದರೆ ನಾವು ಆರೋಗ್ಯವಾಗಿರ್ಬೋದು, ಮಕ್ಕಳಿಗೆ ಕೂಡ ಕೊಡಿ. ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಏನು ಮೇಡಮ್ ಎಲ್ಲ ಎಕ್ಸ್ಪೆನ್ಸಿವ್ ಇರೋದು ಹಾಕಿದಿರಿ ಅಂತ ಹೇಳ್ತಾರೆ. ಬಟ್ ಏನು ಗೊತ್ತಾ, ನಾವು ಅಕಸ್ಮಾತ್ ಆರಾಮಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದರೆ ಒಂದ್ಸತಿ ಡಾಕ್ಟ್ರ್ ಬಿಲ್ ಎಷ್ಟಾಗುತ್ತೆ ಫ್ರೆಂಡ್ಸ್? 2,500, 3,500. ಅದು ಟೆಸ್ಟ್ಗಳು ಬರೆದು ಬಿಟ್ಟರೆ 10,000 ಕ್ರಾಸ್ ಆಗಿಬಿಡುತ್ತೆ ಅಲ್ವಾ, ಈಸಿ. ಅದ್ರ ಬದಲಾಗಿ ಇದನ್ನೆಲ್ಲ ತಿಂದ್ಬಿಟ್ಟು ನಾವು ಆರೋಗ್ಯವಾಗಿರೋದು ಒಳ್ಳೆಯದಲ್ವಾ ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳೋದು. ಈ ರೆಸಿಪಿನ ಫಾಲೋ ಮಾಡಿಬಿಟ್ಟು ಈ ಲಾಡನ್ನ ತಿನ್ನಿ. ನಿಮಗೆ ನಿಜವಾಗ್ಲೂ ಕೂದಲು ಉದುರೋದು, ಇಮ್ಯುನಿಟಿ ಬೂಸ್ಟ್ ಆಗೋದು, ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು, ಒಂಥರ ಸ್ಟ್ರೆಂತು, ಸ್ಟ್ಯಾಮಿನಾ, ಒಂಥರ ಕೆಲಸ ಮಾಡಲಿಕ್ಕೆ ಉಲ್ಲಾಸ ಎಲ್ಲ ಬರುತ್ತೆ. ಸೊ ಈ ರೆಸಿಪಿನ ಫಾಲೋ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾವು ಉಪಯೋಗಿಸ್ತಿದ್ದೀನಿ ಆಲ್ಮಂಡ್ಸ್, ಅಂದರೆ ಬಾದಾಮಿ ಇದೆಲ್ಲ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮಗೆ ಕೂದಲಿನ ರಕ್ಷಣೆ ಮಾಡ್ತದೆ, ಮತ್ತು ನಮ್ಮದು ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡುತ್ತೆ, BP ಮ್ಯಾನೇಜ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡುತ್ತೆ, ಮತ್ತು ನಮ್ಮ ದೇಹದಲ್ಲಿ ಆಗುವಂತಹ ನೋವುಗಳನ್ನು ಕಡಿಮೆ ಮಾಡ್ತದೆ. ಹಾಗೆಲ್ಲ ಆಲ್ಮಂಡು ಅಂದರೆ ಬಾದಾಮಿ ನಮಗೆ ಅಷ್ಟು ಕೂಡ ಒಳ್ಳೆಯದು. ಇದರಲ್ಲಿ ಯಥೇಷ್ಟವಾಗಿ ಫೈಬರು ಮತ್ತು ಪ್ರೋಟೀನು ಇದೆ, ಮತ್ತು ಇದು ನಮಗೆ ತುಂಬ ಹೊತ್ತು ಹಸಿವಾಗದೇ ಇರೋ ಹಾಗೆ ಮಾಡುತ್ತೆ. ಯಾವತ್ತೂ ಈ ಡ್ರೈ ಫ್ರೂಟ್ಸ್ಗಳನ್ನು ಐದರ್ ನೀವು ನೆನೆಸಿ ತಿನ್ನಬೇಕು ಆರ್ ಹುರಿದು ತಿನ್ನಬೇಕು. ಯಾಕೆ ಅಂದರೆ ಅದರಲ್ಲಿ ಫೈಟಿಕ್ ಆ್ಯಸಿಡ್ ಇದೆ. ಫೈಟಿಕ್ ಆ್ಯಸಿಡ್ ಇರೋದ್ರಿಂದ ನೀವು ನೆನೆಸಿದರೆ ಆ ಫೈಟಿಕ್ ಆ್ಯಸಿಡ್ ಹೋಗ್ಬಿಡುತ್ತೆ, ಹಾಗೆ ಹುರಿದ್ರೆ ಫೈಟಿಕ್ ಆ್ಯಸಿಡ್ ಹುರಿದು ಹೋಗ್ಬಿಡುತ್ತೆ, ಅಂದರೆ ಹೀಟಾಗಿ ಹೋಗ್ಬಿಡುತ್ತೆ. ಅದರಿಂದ ಯಾವುದಾದ್ರೂ ಒಂದು ಥರ ಫಾಲೋ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ಸ್ನ ನೀವು ತಿನ್ನಬೇಕು. ಇದರಲ್ಲಿ ಈ ಲಾಡುನಲ್ಲಿ ನಾನು ಎಲ್ಲ ಹುರಿದುಬಿಟ್ಟು ಹಾಕಿದ್ದೀನಿ, ಅದರಿಂದ ಅದು ಪರ್ಪಸ್ ಸರ್ವ್ ಆಗುತ್ತೆ. ಈ ಗೋಡಂಬಿ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಲ್ಲ, ಅದು ಆಗದೇ ಇರುವ ಹಾಗೆ ಮಾಡ್ತದೆ. ಹೀಗೆಲ್ಲ ಅದು ಕೂಡ ಅಷ್ಟೇ ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ಮತ್ತು ನಮ್ಮ ಇಮ್ಯುನಿಟಿಯನ್ನು ಕೂಡ ಇದು ಬೂಸ್ಟ್ ಮಾಡ್ತದೆ. ಈಗ ನಮ್ಮದು ಬಾದಾಮಿ ಆಯಿತು ಮತ್ತು ಗೋಡಂಬಿ ಆಯಿತು. ಈಗ ವಾಲ್ನಟ್ಸ್ ನಾವು ಯೂಸ್ ಮಾಡಿದ್ದೀವಲ್ಲ, ಅದ್ರದ್ದು ಏನು ಒಳ್ಳೆಯ ಆರೋಗ್ಯ ಗುಣ ಇದೆ ಅಂತ ನೋಡೋಣ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ವಾಲ್ನಟ್ಸಲ್ಲಿ. ಇದರಲ್ಲಿ ಒಮೆಗಾ 3 ಫ್ಯಾಟ್ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟಿದೆ ಫ್ರೆಂಡ್ಸ್. ಇದು ಹಾರ್ಟ್ ಹೆಲ್ದಿ, ಮತ್ತು ಇದು BP ಕೂಡ ಮ್ಯಾನೇಜ್ ಮಾಡ್ತದೆ. ಇದು ಪ್ಲ್ಯಾಂಟ್ ಬೇಸ್ಡ್ ಒಮೆಗಾ 3 ಫ್ಯಾಟ್ ಕೊಡ್ತದೆ ನಮಗೆ. ಸೊ ವಾಲ್ನಟ್ಸನ್ನು ಯಾವತ್ತೂ ಯಾವುದೇ ಒಂದು ರೀತಿಯಲ್ಲಿ ಐದರ್ ಹುರಿದು ಅಂದರೆ ಎಣ್ಣೆ ಹಾಕಿ ಅಲ್ಲ, ಡ್ರೈ ರೋಸ್ಟ್ ಮಾಡಿದ ಅಥವಾ ನೆನೆಸಿ, ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ತಿಂದರೂ ಕೂಡ ಅಡ್ಡಿ ಇಲ್ಲ. ಅವ್ರು ಈ ಥರ ಲಡ್ಡು ಫಾರ್ಮ್ನಲ್ಲಿಯ ಹೀಗೆಲ್ಲ ತಿಂದರೆ ನಿಮಗೆ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಇನ್ನೊಂದೇನು ಅಂದರೆ ಖರ್ಜೂರ ನಿಜವಾಗ್ಲೂ ಹೇಳ್ತೀನಿ, ಇದು ಸಕ್ಕರೆಗೆ ಆಲ್ಟರ್ನೇಟಿವ್ ಆಗಿ ಮತ್ತು ಬೆಲ್ಲಕ್ಕೆ ಕೂಡ ಆಲ್ಟರ್ನೇಟಿವ್ ಆಗಿ ನಾವು ಈ ಲಾಡುನಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ ಅಲ್ವಾ ಲಾಡುನಲ್ಲಿ, ಅದಕ್ಕೆ ಖರ್ಜೂರವನ್ನು ಯೂಸ್ ಮಾಡಿದ್ದೀನಿ. ಖರ್ಜೂರ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಖರ್ಜೂರ ಏನು ಮಾಡುತ್ತೆ ಅಂತಂದರೆ, ಈ ಪ್ರೆಗ್ನೆಂಟ್ ಲೇಡೀಸು ಲಾಸ್ಟ್ 2-3 ವೀಕ್ಸ್ ಇರಬೇಕಾದ್ರೆ ಡೆಲಿವರಿ ಟೈಮಲ್ಲಿ, ಈ ಡೆಲಿವರಿಗೆ ಮುಂಚೆ ಇದನ್ನು ತಗೊಂಡ್ರೆ ಡೆಲಿವರಿಯನ್ನು ಕರೆಕ್ಟಾಗಿ ಆಗುವ ಹಾಗೆ ಮಾಡ್ತದೆ. ಮಗುವನ್ನು ಸರಿಯಾಗಿ ನಮಗೆ ತೊಂದರೆ ಇಲ್ಲದೆ ಡೆಲಿವರಿ ಆಗುವ ಹಾಗೆ ಮಾಡ್ತದೆ. ಓಕೆ,
ಇಷ್ಟೆಲ್ಲ 4 ವಿಧದ ಡ್ರೈ ಫ್ರೂಟ್ಸ್ ಹೆಲ್ತ್ ಬೆನಿಫಿಟ್ಸ್ ಅನ್ನು ಹೇಳಿಬಿಟ್ಟು ಮುಂದೆ ನಾನು ಚಾನಲ್ನಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ನೋ ಶುಗರ್ ನೋ ಘೀ, ಅಂದರೆ ನೋ ಶುಗರ್ ನೋ ಜಾಗ್ರಿ, ಎರಡೂ ಇಲ್ಲ, ಸಕ್ಕರೆನೂ ಇಲ್ಲ ಬೆಲ್ಲನೂ ಇಲ್ಲದೆ ಡ್ರೈ ಫ್ರೂಟ್ ಲಡ್ಡು ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಡ್ರೈ ಫ್ರೂಟ್ಸ್ದು ಲಡ್ಡು, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ತುಪ್ಪ 1.5 ಚಮಚ ಯೂಸ್ ಮಾಡಿದ್ದೀನಿ, ಆ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಏನೇನು ಬೇಕಂತ ನೋಡೋಣ. ಉಪ್ಪಿಲ್ಲದೆ ಇರೋ ಪಿಸ್ತಾ ಅನ್ಸಾಲ್ಟೆಡ್ಡು 1/3 ಕಪ್ಪು, ಇದು ರಿಚ್ ಇನ್ ಹೆಲ್ತಿ ಫ್ಯಾಟು, ಪ್ರೋಟೀನ್ಸು ಮತ್ತು ಮಿನರಲ್ಸು ಫ್ರೆಂಡ್ಸ್. ಹಾಗೆ ವಾಲ್ನಟ್ಟು ಅರ್ಧ ಕಪ್ಪು, ಖರ್ಜೂರ 25 ತೊಗೊಂಡಿದ್ದೀನಿ ನಾನು. ಆಮೇಲೆ ಅರ್ಧ ಕಪ್ಪು ಗೋಡಂಬಿ, ಅರ್ಧ ಕಪ್ಪು ಬಾದಾಮಿ, ಮತ್ತು ಏಲಕ್ಕಿ ಪುಡಿ 1 ಟೀ ಸ್ಪೂನ್. ಈಗ ಅರ್ಧ ಟೀ ಸ್ಪೂನ್ ನೋಡಿ ಹಾಕ್ತಾಯಿದ್ದೀನಿ ತುಪ್ಪ, ದೇಸಿಗೆ ಮನೇಲಿ ಮಾಡಿರೋದು, ಅದರಲ್ಲೂ ಒಂಚೂರು ತೆಗೆದಿದ್ದೀನಿ, 1/4 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಅದಕ್ಕೆ ಅರ್ಧ ಕಪ್ಪು ತುಂಡು ಮಾಡಿರುವಂತಹ ಗೋಡಂಬಿನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಳಿ. ಇದು ಹಾರ್ಟ್ ಹೆಲ್ದಿ ಮತ್ತು ಸ್ಟ್ರಾಂಗ್ ಬೋನ್ಸ್ ಆಗೋ ಹಾಗೆ ಮಾಡುತ್ತೆ. ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸು ಮ್ಯಾನೇಜ್ ಮಾಡುತ್ತೆ. ನೋಡಿ ಕ್ರಿಸ್ಪಿಯಾಗಿ ರೋಸ್ಟ್ ಆಯಿತು ಲೋ ಫ್ಲೇಮಲ್ಲಿ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಅದೇ ಪ್ಯಾನ್ಗೆ ಇನ್ನು ತುಪ್ಪ ಹಾಕೋದು ಬೇಡ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರ್ಧ ಕಪ್ಪು ಚೆನ್ನಾಗಿ ರೋಸ್ಟ್ ಮಾಡಿ. ಇದು ಇದರಲ್ಲಿರೋದು ಹೆಲ್ದಿ ಫ್ಯಾಟು, ಇದು ನಮಗೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ ಕರೆಕ್ಟಾಗಿ ರೋಸ್ಟ್ ಆಗಿದೆ, ನೋಡಿ ಕಾಣುತ್ತಲ್ಲ ನಿಮಗೆ, ನೋಡಿ ಬ್ರೌನ್ ಆಯಿತು. ಈಗ ಅದೇ ಬೌಲಿಗೆ ಹಾಕಿ, ಯಾವ ಬೌಲನ್ನು ನಾವು ಗೋಡಂಬಿ ಹಾಕಿದ್ದೀವೋ ಅದಕ್ಕೆ ಹಾಕ್ಕೊಳ್ಳಿ. ಈಗ ವಾಲ್ನಟ್ಸು ಅರ್ಧ ಕಪ್ ಹಾಕ್ಕೊಳ್ಳಿ, ಮತ್ತು ಅದು ತುಂಡ್ಗಿನ್ ಮಾಡೋದು ಬೇಡ, ಹಾಗೆಯೇ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ. ತುಪ್ಪ ಗಿಪ್ಪ ಏನೂ ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ನಾನು. ಇದು ಹಾರ್ಟ್ ಫ್ರೆಂಡ್ಲಿ ಮತ್ತು ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಈಗ ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಅದೇ ಬೌಲ್ನಲ್ಲಿ ಉಪ್ಪಿಲ್ಲದೆ ಇರೋದು ಅನ್ಸಾಲ್ಟೆಡ್ ಪಿಸ್ತಾ 1/3 ಕಪ್ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟೇ ಮಾಡಿ. ಯಾವುದಕ್ಕೂ ಫಸ್ಟ್ ಮಾತ್ರ 1/4 ಟೀ ಸ್ಪೂನ್ ತುಪ್ಪ ಹಾಕಿದ್ದು ಬಿಟ್ಟರೆ ಆಮೇಲೆ ನಾನು ತುಪ್ಪನೇ ಹಾಕಿಲ್ಲ, ಡ್ರೈ ರೋಸ್ಟೇ ಮಾಡಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡಿ. ಈಗ ವಾಲ್ನಟ್ ಯಾವ ಬೌಲ್ಗೆ ಹಾಕಿದ್ದೀವೋ ಅದೇ ಬೌಲಲ್ಲಿ ಹಾಕ್ಕೊಳ್ಳಿ ಇದನ್ನು. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟು ಬಾದಾಮಿ ಮತ್ತು ಗೋಡಂಬಿ ಅದನ್ನು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ, ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು. ಈಗ ನೋಡಿ ಕರೆಕ್ಟಾಗಿ ನೋಡಿ ಎಷ್ಟು ತರಿತರಿಯಾಗಿ ಪೌಡ್ರಾಗಿದೆ, ಕಾಣ್ತಾ ಇದೆ ಅಲ್ವಾ. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಆಲ್ಮಂಡು ಅಂದರೆ ಮತ್ತು ಕ್ಯಾಶ್ಯೂ ಮಿಕ್ಸ್. ಈಗ ವಾಲ್ನಟ್ಸ್ ಹಾಕ್ಕೊಳ್ಳಿ ಅರ್ಧ ಕಪ್ಪು ಬ್ಲೆಂಡರ್ ಬೌಲ್ಗೆ. ಅದು ಹಾಗೆ ಉಪ್ಪಿಲ್ದಿರೋ ಪಿಸ್ತಾ ನಾವು ಹುರಿದಿಟ್ಟಿದ್ವಲ್ಲ 1/3 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿ 1 ಟೀ ಸ್ಪೂನು ಹಾಕ್ಕೊಂಡು ಅದನ್ನು ಅಷ್ಟೇ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ, ಒಟ್ಟಿಗೆ ಪೌಡ್ರಾಗಿ ಬರಲಿ ಎಲ್ಲ. ಯಾಕಂದರೆ ಅದು ಮಿಕ್ಸ್ ಮಾಡ್ತೀವಲ್ಲ ನೋಡಿ, ಇವಾಗ ನೋಡಿ ಅದರಿಂದ ಏಲಕ್ಕಿ ಪುಡಿ ಎಲ್ಲದಕ್ಕೂ ತಾಗುತ್ತೆ. ಇವಾಗ ನೋಡಿ ಕೋರ್ಸಾಗಿ ಬ್ಲೆಂಡ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಆಗಿದೆ. ಅದೇ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಾವು ಯಾವುದರಲ್ಲಿ ಬಾದಾಮಿ ಮತ್ತು ಗೋಡಂಬಿ ಪುಡಿ ಹಾಕಿದ್ವು ಅಲ್ಲಿ ಈಗ ದೇಸಿಗಿ 1 ಟೀ ಸ್ಪೂನ್ ಹಾಕಿದ್ದೀನಿ ನೋಡಿ. ಆವಾಗಲೇ 1/4 ಟೀ ಸ್ಪೂನು, ಇವಾಗ 1 ಟೀ ಸ್ಪೂನು. ಈಗ ಅದಕ್ಕೆ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಟಿರುವಂತಹ ಖರ್ಜೂರನ ಹಾಕ್ಕೊಳ್ಳಿ. ಆ ಪ್ಯಾಕೆಟ್ನಲ್ಲಿ ಹಾಗೆ ಬಂದಿತ್ತು ಫ್ರೆಂಡ್ಸ್, ಒಂದು ಕಲರ್ ಒಂದು. ಸೊ ಅದನ್ನು ಹಾಕಿದ್ದೀನಿ. ಚೆನ್ನಾಗಿ ಅದು ಒಂದು ಮುದ್ದೆ ಆಗಿ ಬರಬೇಕು, ಅಷ್ಟೊತ್ತು ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ. ಈಗ ನೋಡಿ ಆಯಿತು. ಅದನ್ನು ತಣ್ಣಗಾದ್ಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ಬ್ಲೆಂಡರ್ ಬೌಲ್ಗೆ ಹಾಕೋದ್ರಿಂದ ಅದು ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಮುದ್ದೆ ಆಗಿ ಬರುತ್ತೆ. ಈಗ ನಾವು ಅಲ್ಲಿ ಮಾಡಿದ್ವಿ, ಆದರೆ ಇಲ್ಲಿ ಹಾಕಿದಾಗ ಅದು ಬ್ಲೆಂಡಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡಾಗಿ ಬಂದಿದೆ ನೋಡಿ, ಹೌದಾ? ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡಾಗಿ ಬಂದುಬಿಟ್ಟಿದೆ ಅಲ್ವಾ. ಈಗ ಅದನ್ನು ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಅದರಲ್ಲಿ ನಾವೆಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ಒಂದು ಚುಟುಕಿ ಉಪ್ಪು ಮತ್ತು 1 ಟೀ ಸ್ಪೂನು ತುಪ್ಪ, ಒಟ್ಟಿಗೆ ನಾವು ಇವಾಗ 2/4 ಟೀ ಸ್ಪೂನು ತುಪ್ಪ ಯೂಸ್ ಮಾಡಿದಾಗ ಆಯಿತು. ನೋಡಿ ಅದು ಬಿಸಿ ಇದೆಯಲ್ಲ, ಅದರಿಂದ ತುಪ್ಪ ಕರಗಿಬಿಡ್ತು. ಈ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತು, ಹೌದಾ? ಇವಾಗ ನಿಮಗೆ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಲಡ್ಡು ಮಿಕ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ನೋಡಿ ಒಂದು ಲಡ್ಡು ಬೈಂಡ್ ಮಾಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಸ್ವಲ್ಪ ಒತ್ತಿ ಮಾಡಬೇಕು. ಆದರೆ ಇನ್ನು ತುಪ್ಪ ಹಾಕೋದು ಬೇಡ, ಏನೂ ಹಾಕೋದು ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನೂ ಇಲ್ಲ. ನೋಡಿ ಟೆಂಪ್ಟಿಂಗ್ ಲಡ್ಡು ಇದು. ಕೂದಲು ಉದುರೋದು ನಿಲ್ಲಿಸುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. 1 ಕಪ್ ಹಾಲು ಜೊತೆ ಕುಡಿದ್ರೆ ಮತ್ತು ತುಂಬ ಹೊತ್ತು ಹಸಿವು ಕೂಡ ಆಗಲ್ಲ. ಎಲ್ಲರಿಗೆ ನಮಸ್ಕಾರ.
ನೆಕ್ಸ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ.